ಹೊರಟ್ರು ಇದ್ದಾರೆ ಒಂದೊಂದು ಕಡೆ ಅದಾಗಿ ಏನು ತಿನ್ಬೇಕು ಏನು ಫಂಡರ್ಸಲ್ಲಿ ಇದು ಊಟ ಸಾಕು ಟೈಮ್ ಅದರ ಜಸ್ಟ್ ಮಿಸ್. ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಚಾನಲ್. ಔಟ್ಫಿಟ್ ಈಗ ಕಾಣ್ತಾ ಇಲ್ಲ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲು. ಸೊ ಇವತ್ತು ಹೋಗ್ತಿರೋದು ತಾಜ್ ಮಹಲ್ಗೆ. ಸಿಕ್ಕಾಪಟ್ಟೆ ಜನ ಅವರೇ. ಅಂತೂ ಇಂತೂ ತಾಜ್ ಮಹಲ್ ನೋಡ್ಬೇಕಂತ ಎಷ್ಟು ಆಸೆ ಇತ್ತು ಅಂತ ಇದು ಬಂದೇ ಬಿಟ್ವಿ ತಾಜ್ ಮಹಲ್ ನೋಡೋಕ್ಕೆ. ಸೊ ಇಲ್ಲಿಂದ ಇದು VIP ಪಾರ್ಕಿಂಗ್ ಅಂತ, ಇಲ್ಲಿಂದ ತಾಜ್ ಮಹಲ್ ಕರ್ಕೊಂಡು ಹೋಗ್ತಾರೆ ಎಲೆಕ್ಟ್ರಿಕ್ ಗಾಡೀಲಿ. ಸೊ ಒಂದು 20 ರೂಪೀಸ್ ಚಾರ್ಜ್ ಆಗುತ್ತೇನೋ ಎಲ್ಲರಿಗೂ. ಇದು ಎಲೆಕ್ಟ್ರಿಕ್. ಸೊ ಟೈಮ್ ಬಂದು 8 ಗಂಟೆ. ಮೋಸ್ಟ್ ಪ್ರಾಬಬ್ಲಿ ಜನ ಇರಲ್ಲ ಅಂತ ಅನ್ಕೊಂಡಿದೀನಿ. ಜನ ಇಲ್ಲ ಅಂದ್ರೆ ಒಳ್ಳೇದೇ. ಹೋಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲೆಲ್ಲರೂ ಏನ್ ಜನ ಹತ್ತೋರಲ್ಲ, ಎಲ್ಲರ ಹತ್ರನೂ 20 ರೂಪಾಯಿ ಇಸ್ಕೊಂಡೆ ಆಮೇಲೆ ಮುಂದಕ್ಕೆ ಹೋಗೋದು, ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಅವರು. ಹೊರಟ್ರು ಇಲ್ಲಿಂದ. ಆ್ಯಂಡ್ ಇದನ್ನ ತಗೊಂಡಿದ್ದೀನಿ. ತಾಜ್ ಮಹಲ್ ಒಳಗೆ ಹೋದ್ಮೇಲೆ ಅಲ್ಲೇನು ಹಾಕೊಳ್ಳೋದೇನಿಲ್ಲ, ಬಟ್ ಈ ತಾಜ್ ಮಹಲ್ ಹತ್ತಿದೀವಲ್ಲ ಮೇಲ್ಗಡೆ ಮಸೀದಿ ಹತ್ರ, ಸಮಾಧಿನ ಮಸೀದಿ, ಅದು ಹತ್ಬೇಕಾದ್ರೆ ಹಾಕೋಬೇಕು. ಒಂದೊಂದ್ ಕಡೆ 20 ಹೇಳ್ತಾರೆ, ಒಂದೊಂದ್ ಕಡೆ 10 ಹೇಳ್ತಾರೆ. ನಾನು ಹೋಟ್ಲ್ ಹತ್ತಾನೆ 10 ರೂಪಾಯಿ ಕೊಟ್ಟು ತಗೊಂಡೆ, ಇಲ್ಲಿ 20 ರೂಪಾಯಿ ಹೇಳ್ತಾ ಇದ್ರು. ಸೊ ನೋಡಿ, ನಿಮ್ಮ ಹತ್ರನೇ ಬರ್ಬೋದು, ಬನ್ನಿ ತಗೊಂಡು ಹಾಕೊಂಡು ಹೋಗ್ಬೇಕು. ನಾನು ಹಾಕೊಂಡಿದ್ದ ನಾನು ತೋರಿಸ್ತೀನಿ. ಮಾರ್ನಿಂಗ್ ಟೈಮ್ ರಶ್ है क्या? फॉरेनर का रश रहता है। क्या फॉरेनर का रश रहता है मॉर्निंग टाइम में। सनराइज हाँ, बट आज मंडे है ना, थोड़ा कम रहता है। सैटरडे एंड संडे बहुत रहता है। ಸ್ಯಾಟರ್ಡೆ ಸಂಡೇ. ತಮ್ಮವರು ಬೇರೆ ಬರ್ತಾರೆ ಜನ. ಅಂಡ್ ಯೂಶಲಿ ಇಲ್ಲಿ ನೋಡಕ್ ಹೋದಾಗ್ಲೂ ಬೇರೆ ಬೇರೆ ಕಂಟ್ರೀಸ್ ಇಂದ ಜಾಸ್ತಿ ಜನನೇ ಬರ್ತಾವ್ರೆ. ಅಲ್ಲಿ ಜನ ಸಖತ್ತಾಗಿ ಅವರೇ ಎಲ್ಲ. ಇಲ್ಲಿಂದ ಈ ರೋಡಲ್ಲಿ ಹೋಗಕ್ಕೆ 1 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೋದು. ಏನು ಜಲ್ದಿ ಇಲ್ಲ, ನಿಧಾನ ಆರಾಮಾಗಿ ಟೈಮ್ ಹೋಗ್ತೀನಿ ಅಂದ್ರೆ. ಇಲ್ಲ ಅಂದ್ರೆ 20 ರೂಪಾಯಿ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ಗಾಡೀಲಿ ಬಿಟ್ಕೊಡ್ತಾರೆ ಹೋಗೋದು. ಕೌಂಟ್ರು ಇವರಿಗೆ 50 ರೂಪಾಯಿ ಇದೊಂದು ಕೊಡ್ತಾರೆ. ಮಾತ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ತೋರಿಸಿ, ಅವಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ತಾರೆ. 5 ಜನ ಇದ್ದು ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆ ಥರ ರೂಲ್ಸ್ ಇದೆ. ಆ್ಯಂಡ್ 15 ವರ್ಷದ ಕೆಳಗಡೆ ಇರೋರಿಗೆಲ್ಲ ಕಮ್ಮಿ ದುಡ್ಡು, ಇನ್ನು ಬೆನಿಫಿಟ್ ಜಾಸ್ತಿ. ಮರಗಳೆಲ್ಲ ಐತಲ್ಲ, ಚೆನ್ನಾಗಿ ವೆದರ್ ಚೆನ್ನಾಗೈತೆ, ತಂಪಾಗೈತೆ. ಹೋಗ್ತಾ ಮಧ್ಯಾಹ್ನದಲ್ಲಿ ಬಿಸಿಲು ಜಾಸ್ತಿ ಆಗುತ್ತಿದೆ. ಅದು ಇನ್ನೊಂದೇನೆಂದರೆ, ಬೆಳಗ್ಗೆ ಏನು ಸನ್ರೈಸ್ ಆಗುತ್ತಲ್ಲ ಆ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತ ಅವ್ರು ಅಂದಿದ್ದು. ಅಂದರೆ ಆ ಟೈಮಲ್ಲಿ ಫೋಟೋ ಶೂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ದಿಸ್ ಇಸ್ ಎಂಟ್ರೆನ್ಸ್. ತುಂಬ ನಂಗೆ ಇಂಡಿಯನ್ ಕಲ್ಚರ್ನ ಸಕ್ಕತ್ತಾಗಿ ಎತ್ತಿ ಹಿಡಿತವ್ರೆ. ಖುಷಿ ಆಯ್ತು ನೋಡಿ. ಏನೇನಿದೆ, ಏನೇನು ತಿನ್ಬೇಕು, ಏನೇನು ತಗೋಬಾರ್ದು ಅವೆಲ್ಲ ಇಲ್ಲಿ ಹಾಕವ್ರೆ. ಗೈಸ್ ಹೇಳಿದ್ದಲ್ಲ, ಇದೆರಡು ಅಲೌಡ್ ಇಲ್ಲ. ಟ್ರೈಪಾಡ್ ಏನು ಮಾಡಿದಪ್ಪ 439. ಬೇಜಾರಾಗ್ತಿದೆ. ಟ್ರೈಪಾಡ್ ಇದ್ರೆ ಚೆನ್ನಾಗಿರ್ತಿತ್ತು. ಕೈಯಲ್ಲೇ ಹೆಂಗೆ ಹಿಡ್ಕೊಂಡು ಮಾಡಬೇಕು. ಎಲ್ಲ ಹೆಂಗೆ ಕನ್ಸ್ಟ್ರಕ್ಷನ್ ಆಯಿತು ಅಂತ ಎಲ್ಲ ಫುಲ್ ಬೋರ್ಡ್ ಹಾಕೋರು ಗೈಸ್. ಇದು ಆಗ್ಬಿಟ್ಟಿರೋದಲ್ಲ, ಇದು ರೀಕನ್ಸ್ಟ್ರಕ್ಷನ್ ಮಾಡಿರೋದು ಅನ್ಸುತ್ತೆ. ಎಲ್ಲ ಹೇಳೋಕ್ಕೆ ಇನ್ಫಾರ್ಮೇಶನ್ ಬರ್ತಾರೆ. ನೀವು ಈಗ ಬೇರೆ ಆಟೋದಿಂದ ಏನಾದ್ರು ಬಂದರೆ ಅವರೇ ಗೈಡ್ಗಳನ್ನ ಕಳಿಸ್ಬಿಡ್ತಾರೆ. ಹಂಗೆ ಮಕ್ಕಳು ಮಾಡಿ, ಅದೆಲ್ಲ ಅವಶ್ಯಕತೆ ಇಲ್ಲ. ಅದೇನೋ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೆಲ್ಲ ಔಟ್ ಆಫ್ ಕಂಟ್ರಿಯಿಂದ ಬರೋದೇ ಜಾಸ್ತಿ. ಸೊ ದಿಸ್ ಇಸ್ ಎಂಟ್ರೆನ್ಸ್ ಗೈಸ್. ಇಲ್ಲ ತುಂಬ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ. ಯಾಕಂದರೆ 7 ವಂಡರ್ಸ್ ಅಲ್ಲಿ ಇದು ಒಂದು ಗೈಸ್. ಬರದೇ ಈ ಥರ ಅಲ್ಲೇ ಬರ್ತಾರೆ. ಬುಕ್ಕಲ್ಲೆಲ್ಲ ನೋಡ್ತಿದ್ದೆ ತಾಜ್ ಮಹಲ್ನ, ಈಗ ಕಣ್ಮುಂದೆ ನೋಡ್ತಾ ಇದ್ದೀನಿ. ಏನೋ ಖುಷಿ ನೋಡಿ, ಇಲ್ಲಿಂದ ಕಾಣ್ತಾ ಇದೆ ಸ್ವಲ್ಪ. ಇನ್ನೆಲ್ಲ ಪಾಠ ಮಾಡ್ಬೇಕಾದ್ರೆ ಕರ್ಕೊಂಬಂದು ತೋರಿಸಿ ಪಾಠ ಮಾಡಿದ್ರೆ ಎಷ್ಟು ಸಕಲಾಗಿರ್ತದೆ. ಈಗ ನಂದು ಕ್ಯಾಮ್ರಾನ ಹೆಂಗೆ ಹಿಡ್ಕೊಂಡೇ ವಿಡಿಯೋ ಮಾಡಬೇಕು ಕೈಯಲ್ಲಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆನೇ ಜನ ಅವರೇ ನೋಡಿ. ಅದು ಮಂಡೇ ಆಗಿನೇ ಇಷ್ಟು ಜನ. ಇನ್ನು ಸಂಡೇ ಆಗಿದ್ರೆ ಮದ್ದು ಜಾತ್ರೆ ಬಂದಂಗೆ ಇರ್ತದೇನೋ. ತೇರಳಿ ಅದು ಒಂದೇ ಬಾಕಿ. ಅಂತೂ ಇಂತೂ ಮುಂದೆ ಇದೆ, ನೋಡೇ ಬಿಟ್ಟೆ ಸಾಕಾಗಿದೆ. ಚೆನ್ನಾಗಿದೆ. ಜನ ಮಾತ್ರ ಸಿಕ್ಕಾಪಟ್ಟೆ ಅವರೇ ನೋಡಿ. ಜನ ಒಂದೊಂದು ವಿಡಿಯೋ ತಗೊಳಕ್ಕೂ ಪರದಾಡ್ತಾ ಇದೀನಿ. ಇಲ್ಲಂತೂ ಸಂಡೆ ಹೆಂಗೆ ಆಗಿರ್ತಿತ್ತು ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ನೋಡಿ, ನಾರ್ಮಲ್ ಸ್ಟ್ಯಾಚು ಅಲ್ಲೆಲ್ಲ ಕೈ ಹಾಕ್ಬಿಟ್ಟು ಹಿಂಗೆ ತಗೊಳ್ಳೋದೈತಲ್ಲ, ನಮ್ಮ ಹಳೆ ಕಲ್ಚರ್ ಅವೆಲ್ಲ. 5th ಮೊಘಲ್ ಎಂಪೈರ್ ನಮ್ಮ ಶಾಜಹಾನ್ ಕಟ್ಸಿರೋದಪ್ಪ ಇದು. ಅವರ ಹೆಂಡತಿ ಸತ್ತಾಗ 12ನೇ ವರ್ಷಕ್ಕೆ ಡೆತ್ ಆನಿವರ್ಸರಿಗೆ ಕಟ್ಸಿದ್ದು. ಅದು ಕನ್ಸ್ಟ್ರಕ್ಟ್ ಮಾಡಿದ್ದು 1653 ಇದು ಕನ್ಸ್ಟ್ರಕ್ಟ್ ಆಗಿ ಫಿನಿಶ್ ಮಾಡಿದ್ದು ಡೇಟ್ ಇದು. ಈ ತಾಜ್ ಮಹಲಿನ ಹೈಟ್ ಬಂದು
240. ಬೇಜಾರ್ ಸಂಗತಿ ಅಂದರೆ ಅಜಾನ್ ಅವರು ಏನು ಕಟ್ಸೋರು ನಮ್ಗೆ ನಿಜ ಗೊತ್ತಿಲ್ಲ. ಇದನ್ನ ಕಟ್ಟಕ್ಕೆ 20,000 ಜನ ತಾಜ್ ಮಹಲ್ ಅದ್ರ ಬದಲಾಗಿ ಅವ್ರು ಸಿಕ್ಕಿದೇನೋ ಎಲ್ಲರ ಕೈನೂ ಕದ್ರಸ್ ಹಾಕಿರೋದು. ಏನಕ್ಕೆ ಈ ತಾಜ್ ಮಹಲ್ನ ಇನ್ನೊಂದ್ಸತಿ ಕಟ್ಟಲೇಬಾರ್ದು ಯಾರನ್ನೂ ಅಂತ. ಇದು ಇನ್ನೊಂದ್ಸತಿ ರೀಕನ್ಸ್ಟ್ರಕ್ಷನ್ ಆಗಲೇಬಾರ್ದು. ಒಂದ್ಸತಿ ಕಟ್ಟಾದ್ಮೇಲೆ ಇನ್ಯಾರು ಇದನ್ನ ಕಟ್ಟಲೇಬಾರ್ದು ಅಂತ ಈ ಥರ ಕಟ್ಟಿರೋದು. ಅದು ಇಂಡಿಯಾದಲ್ಲಿ ಐತೆ 7 ವಂಡರ್ಸ್ ಅಲ್ಲಿ ಒಂದು ಇದು. ಗೈಸ್ ಮ್ಯಾಜಿಕ್ ಏನಂದ್ರೆ ಆ ಕಡೆ ಫ್ರೆಂಡ್ ಗೇಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಅವ್ರೆ. ಇಲ್ಲಿ ಯಾರು ಅಷ್ಟು ಜನನೇ ಇಲ್ಲ. ಇಲ್ಲಿ ಸ್ವಲ್ಪ ಫ್ರೀ ಆಗಿ ಫೋಟೋ ತಗೋಬಹುದು. ಐ ಥಿಂಕ್ ಆ ಕಡೆ ಸ್ವಲ್ಪ ಫ್ರೀ ಇದೆ ಅನ್ಸುತ್ತೆ. ಸೊ ಬಂದ್ರೆ ಈ ಕಡೆ ಬಂದ್ಬಿಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಗೆ ಟೈಮ್ ಇದ್ದಾಗ ಈ ಕಡೆ ಸೈಡ್ ಬಂದ್ಬಿಡಿ. ಇಲ್ಲಿ ಚೆನ್ನಾಗಿದೆ ಅಪ್ಪ, ನೈಸ್. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಿದೆ, ನನ್ಗೆ ಗೊತ್ತಿಲ್ಲ, ಐಡಿಯಾ ಇರಲಿಲ್ಲ. ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಬಂದ್ಬಿಡಿ. ಈ ಫ್ರಂಟ್ ಸೈಡ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ ಗಿಜ್ಜಾ ಅಂತ ಜನ. ಏನಿಲ್ಲ, ಏನಕ್ಕೆ ಅಂದ್ರೆ ಅಲ್ಲಿಂದ ಸೀನರಿ ಅಂದ್ರೆ ಅಲ್ಲೊಂದು ನೀರಿಂಗ್ ಬರುತ್ತೆ ಡಿಸೈನ್ ಇಂದ ಹಂಗೆ ಮಾಡೋರೆ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿಂದನೂ ಸಾಕಾದಾಗ ಕಾಣ್ತದೆ. ಕೈಸ್ ಅಲ್ಲೈತೆ ಒಂದು ಕೌಂಟ್ರು. ಅಲ್ಲಿಂದ ಟಿಕೆಟ್ ತಗೊಂಡು ಮತ್ತೆ ಇಲ್ಲಿ ಬರಬೇಕು. 250 ಮತ್ತು 200 ರುಪೀಸ್ ಐತೆ. ಆ್ಯಂಡ್ ಅದನ್ನ ಹಾಕೊಂಡು ಇಲ್ಲಿಗೆ ಬಂದೆ. ಇನ್ನೊಂದು ಏನಂದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಟಿಕೆಟ್ ತಗೊಂಡಿರ್ತೀರಲ್ಲ ಅದನ್ನ ಇಟ್ಕೊಂಡಿರಿ, ಮತ್ತೆ ಕಾಯಿನು ಮತ್ತೆ ತಿರ್ಗಾ ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡ್ತಾರೆ. ಇಲ್ಲ ಅಂದ್ರೆ ತಿರ್ಗಾ ಮತ್ತೆ ಅದಕ್ಕೆ ಫೈನ್ ಹಾಕಿದ್ರು ಹಾಕ್ತಾರೆ. ನಾನು ಹೋಗಿಲ್ಲ, ಬಟ್ ಎಲ್ಲರೂ ಹೋಗ್ಬೇಕಾದ್ರೆ ನೋಡಿದೆ. ಸೇಫ್ಟಿಯಾಗಿ ಇಟ್ಕೊಂಡ್ರೆ ಬೆಟರ್. ಏನು ಜನ ಅವರೇ ಅಂದರೆ ನಿಮ್ಗೆ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ, ಬಟ್ ಲಿಟ್ರಲಿ ಸಿಕ್ಕಾಪಟ್ಟೆ ಜನ ಅವರೇ. ಆದರೆ ಅಲ್ಲಿರೋ ಬದಲು ಜಸ್ಟ್ ಕಮ್ ಟು ದಿ ಇಯರ್, ಇಟ್ ಇಸ್ ಬೆಟರ್ ಪ್ಲೇಸ್. ಯಾರೂ ಇಲ್ಲ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ತಪ್ಪು ಕೆಲಸ. ಇದು ನೋಡಿ ಇವ್ರು ಹಾಕೊಂಡು ಹೋಗ್ತಾರಲ್ಲ, ಇದು ಫ್ರೀ ಅಂತ ಹೇಳಿ ಟಿಕೆಟ್ ತಗೊಳ್ಳೋ ಕೌಂಟರ್ ಹತ್ರನೇ ಐತೆ. ಸುಮ್ಮನೆ ಹೋಗಿ ಇದನ್ನು ಬೇರೆ ಕಾಸು ಕೊಟ್ಟು ಸಣ್ಣ ಮಿಸ್ಟೇಕು. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ಇಲ್ಲೇ ಐತಲ್ಲ, ಇಲ್ಲೋದಾಗಲೇ ಅಲ್ಲಿ ಕೆಳಗಡೆ ಡೌನ್ ಸೈಡಲ್ಲಿ ಐತೆ ಆ ಟಿಕೆಟ್ ತಗೊಳ್ಳೋ ಹಿಂದೆ ಬ್ಯಾಕ್ ಸೈಡು. ಅಲ್ಲೇ ಹೋಗಿ ಅಲ್ಲಿ ಬುಟ್ಟಿ ಥರ ಹಾಕಿರ್ತಾರೆ, ಎತ್ಕೊಂಬಿಡಿ. ಸುಮ್ಮನೆ ಇದು 10 ರೂಪಾಯಿ ಕೊಟ್ಟು ತಗೊಳ್ಳೋದು ವೇಸ್ಟು. ಅದು ಪ್ರತಿ ಸತಿ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಮುಂಚೆ ಇಲ್ಲೆಲ್ಲ ಹೊರಡಕ್ಕೆ ಬಿಡ್ತಾ ಇದ್ರಿ, ಏನೋ ಬಿಡ್ತಾ ಇಲ್ಲ. ನಾನು ಬಂದಿದ್ದೀನಿ ಅಂತ ಬಿಡ್ತಾ ಇಲ್ವಾ. ಸೊ ಗೈಸ್ ಟೈಮ್ ಟು ಲೀವ್. ಒಳಗಡೆ ಹೋಗಿದೆ, ಅದೇನೇನೋ ಲೈಟ್ ಎಲ್ಲ ಬಿಟ್ಟು ಏನೇನೋ ತೋರಿಸ್ತಿದ್ರು. ಸೀರಿಯಸ್ ಆಗಿ ಈ ಕಡೆ ಬನ್ನಿ, ಎಷ್ಟು ಫ್ರೀನೆಸ್ ಇದೆ. ಬಟ್ ಇಲ್ಲೂ ಬತ್ತಾ ಆಮೇಲೆ ರಶ್ ಆಗೋಯ್ತಾರೆ. ಆದರೆ ಸ್ವಲ್ಪ ಬೇಗ ಬನ್ನಿ ಅಷ್ಟೇ. ಓಕೆ, ಇದು ನಮ್ಮ ಶೋ ಟೈಮ್. ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಆ ಕಡೆ ಸೈಡ್ ಕೌಂಟ್ರ್ ಹತ್ರ ಹೋಗಿರೋ ಸೈಡ್ ಹೋಗ್ಬಿಟ್ಟು ತಗೊಳ್ಳಿ, ಬೆಟರ್ ಆಗಿರುತ್ತೆ. ಗಾರ್ಡನ್ ಎಷ್ಟು ಸಖತ್ತಾಗೈತೆ. ಇದನ್ನ ಈ ಥರ ಕಂಬಿ ಹಾಕಿರೋದಕ್ಕೆ ಒಳ್ಳೇದು. ಇಲ್ಲ ಯಾಕಂತ ತುಳ್ಗಿ ಇಚ್ಕಿ ಹಾಕ್ಬಿಟ್ಟಿರೋ. ನನ್ನೇ ಸೇರಿಸಿ ಹೇಳ್ತಾ ಇದ್ದೀನಿ, ನಾನೇ ಸಾಚ ಅಂತ ಹೇಳ್ಕತ್ತಲ್ಲಪ್ಪ. ಬನ್ನಿ, ಸಿಗಬಿಟ್ಟೆ ಬಿಸಿಲೈತೆ, ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಗನ್ ಮ್ಯಾನ್ಗಳೆಲ್ಲ ಸಕ್ಕದಾಗಡೆ, ಜಾಸ್ತಿ ನಕರ ಮಾಡಿದ್ರೆ ಏನಿಲ್ಲ, ಸರಿಯಾಗಿ ಇಕ್ತಾರೆ. ಒಂದೇ ಬುಲೆಟ್ ಶಾಟು, ಹೆಡ್ ಶಾಟು, ಚಿಕನ್ ಡಿನ್ನರೇ ಅಲ್ಲೆಲ್ಲ ಸರಿಯಾಗಿ ಅಲ್ಲೆಲ್ಲ ನಿಂತವ್ರೆ. ಆ ಕಡೆ ಈ ಕಡೆ ಎಲ್ಲ ಹೇಳಿದ್ನಲ್ಲ 7 ವಂಡರ್ಸು, ಅದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್. ಇಲ್ಲೆಲ್ಲ ಮರಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ ಓಡಾಡೋಕ್ಕೆ. ನಮ್ಮ ಮೈಸೂರಲ್ಲಿ ಐಕಾನಿಕ್ ಅಂದರೆ ಮೇನಾಗಿ ಮರಗಳಿದ್ರೆ ಏನೋ ಸಕ್ಕದಾಗಿರುತ್ತೆ. ಅದನ್ನೇ ಕಡ್ದಾಕ್ತಾ ಇರ್ತಾರೆ. ಎಂತ ಹೇಳ್ಬೇಕು, ನಾಯಿ ಕರ್ದೈತೆ ನಿಂಗೆ. ಜಸ್ಟ್ ಮಿಸ್ಸು ಎಡವಟ್ ಕೆಲಸ ಮಾಡ್ಕೊಂಡು ನಾನು ಕೌಂಟ್ರಲ್ಲಿ ಬ್ಯಾಗ್ ಇಟ್ಟಿದ್ದೆ, ಮರ್ತ್ಕೊಬಿಟ್ಟಿದ್ದೀನಿ. ಹೀಗೆ ಜೈ ಶ್ರೀರಾಮ್ ಅಂತ ಸುಮ್ಮನೆ ನುಗ್ತಾಂಡ್ ಹೋಯ್ತಾ ಇಲ್ಲೇ ವಾಪಸ್ ಕೌಂಟ್ರಿಗೆ. ನಾವು ಆ ಕಡೆಯಿಂದ ಬರೋಂಗಿಲ್ಲ, ಮತ್ತೆ ಹಿಂಗೆ ಬಂದು ಹಿಂಗೆ ಇಲ್ಲೇ ಕೊಟ್ಬಿಡೋಬೇಕು. ಬೈಸಾ ಕಾಸು ಕೊಡ್ಬೇಕೇನೋ ಗೊತ್ತಿಲ್ಲ ಅಪ್ಪ. ನೋ ಮನಿ ಗಾಯ್ಸ್. ಅಲ್ಲಿ 390 ಅಂತ ಬರೋರು. ಗೈಸ್ ಮನೆ ಫ್ರಿಜ್ಜಲ್ಲಿ ಇಡೋಣ ಅಂತ ಈ ಬಿ ಮ್ಯಾಗ್ನೆಟಿಕ್ ಅಡುಗೆ ಮನೆಗೆ ಚೆನ್ನಾಗಿದೆ. ಅದು ಕಮ್ಮನೆ ಕ್ಯಾ ಇದೆ. ನನ್ನ ಗರ್ಲ್ಫ್ರೆಂಡ್ ತಗೋ ಅಂತವನೇ. ನನ್ನ ಗರ್ಲ್ಫ್ರೆಂಡ್ ಇಲ್ಲ, ಒಂದೇ ವರ್ಷ. किसके लिए दूँ? बॉम्ब ये रख के दूँ उसमें मार्बल का? नहीं चाहिए, बस इतना ही चाहिए. गर्लफ्रेंड होगा ना, आप इतना स्मार्ट है, गर्लफ्रेंड नहीं होगा. गर्लफ्रेंड मेरे लिए. यस भैया. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂದರೆ ಒಂದು ಮಸಾಲ ಸೋಡಾ ಇರಲೇಬೇಕು, ಇಲ್ಲಾಂದ್ರೆ ಮಜಾನೇ ಇಲ್ಲ. ಭಯ್ಯ ಮಾಡ್ತವ್ರೆ, ನೋಡೋಣ ಅದು ಹೆಂಗೆ ಮಾಡ್ತಾರೆ ಅಂತ ಮಸಾಲ ಸೋಡಾ. ನಮ್ಮ ಗುಜರಾತಲ್ಲಿ ಬೇರೆ ಥರ ಡಿಸೈನ್ ಇತ್ತು, ಇಲ್ಲೊಂಥರ. ಅಲ್ಲೇ ಸೋಡಾನ ತಯಾರಿಸ್ತಾರೆ, ಇಲ್ಲಿ ಮಾಮೂಲಿ ಬಾಟ್ಲಲ್ಲಿ. ನಾನು ಮನೇಲಿ ಹಿಂಗೆ ಮಾಡ್ಕೊತೀನಿ ಬಾಟ್ಲಲ್ಲಿ. ನನ್ನ ಬ್ರದರ್ಗೆ ಚೆನ್ನಾಗಿ ಓದಿ ಡಾಕ್ಟರ್ ಆಗಲಿ ಅಂತ ಮಾರ್ಬಲ್ ಪೆನ್ ತೆಗೆದಿದ್ದೀನಿ ಗಾಯ್ಸ್. ಮಾರ್ಬಲ್ ಪೆನ್ ನಾಳೆ ಕೆತ್ತೆ ಇರೋದೇ ಅವನು. ದುಡ್ಡು ಕೊಡೋವರೆಗೂ ಮುಂದಕ್ಕಂತೂ ಹೋಗಲ್ಲ. ಅದಕ್ಕೆ ನಾನೇ ಯೋಚನೆ ಮಾಡ್ತಿದ್ದೆ, ಏನಿಲ್ಲ ಇದು ನಾರ್ಮಲ್ ಆಟೋಮೆಟಿಕ್ಕು, ನಾನೇ ಹಾಕ್ಬಿಟ್ಟು ಹೊಂಟೋಗಲ್ಲ ಓಡಿಸ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಐತೆ. ಒಂದೊಂದು 250, 200, 100, 150 ಈ ಥರ ಐತೆ. ಈ ಕೊನೆ ಸ್ಟಾಪ್ ಹತ್ರ ಬಂದ್ಬಿಟ್ರೆ ನಿಮಗೆ 50 ರೂಪಾಯಿ ಸಿಗ್ತದೆ ನೋಡಿ. ಅಲ್ಲಿ ನಾನು ಜಾಸ್ತಿನೇ ಕೊಟ್ಬಿಟ್ಟೆ.
ಏನ್ ಬಾರ್ಗಿಂಗ್ ನಮ್ ತಾಯಣೆ ಬಾರ್ಗಿಂಗ್ ಮಾಡಕ್ ಬರಲ್ಲ, ಅಷ್ಟೊಂದು ಚೌಕಾಸಿ ಮಾಡಕ್ ಬರಲ್ಲ. ಏನೋ ಅವ್ರಿಗೂ ಸ್ವಲ್ಪ ಲಾಭ ಆಗದೆ ಅಂತಾನೆ ಆ ಬಡ್ಡೆ ತಗೋ ಸಿಕ್ಕಾಪಟ್ಟೆನೆ ಲಾಭ ಮಾಡ್ಕೊಗುತ್ತೆ, ಮೋಸ ಮಾಡ್ಕೊಂಡು. ಪೈಸಾ ಕರೆಗೆ ಲೋ ಪ್ರೈಸ್, ಫುಲ್ ಜಾಲಿ ಜಾಲಿ. ಇದೆ ಬ್ರೌನಿ ನಾನು ಏ ಪಕಡ್ ಫೋಟೋ ಏ ಅಂತೂ ಇಂತೂ ಡೀಲ್ ಫಾರ್ 50 rupees ಗೈಸ್. ನೈ ಚಾಹಿಯೆ ಭಯ್ಯ ಇದರಿ. ಬ್ಲ್ಯಾಕ್ ಅಲ್ಲಿ ಚೆನ್ನಾಗಿದೆ ಶೆಟ್, ಬ್ಲ್ಯಾಕ್ ಅಲ್ಲಿ ಚೆನ್ನಾಗಿದೆ, ರೆಡ್ ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಪ್ರೌಡ್ ಮೂಮೆಂಟ್ ಗೈಸ್, ಬಿಕಾಸ್ ಇದನ್ನ 50 rupeesಗೆ ಗಡಗರು. ನಮ್ಮ ಸಂಬಂಧಿಕರು ಹಂಗೆ ಕೂಗಲ್ಲ ನನ್ನ ಬಾಗರು ಬಾಗರು ಅಂತ, ಅಷ್ಟು ಪ್ರೀತಿಯಿಂದ ಬಾಬಾ 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 ಅಂತ ಹಿಡ್ಕೊಂಡು ತಪ್ಕೊಂಡು ಮುದ್ದಾಡ್ಬಿಡ್ತಾರೆ, ತಗೊಳಗಂಟ ಬಿಡಲ್ಲ.